ಜಮಖಂಡಿ ನಗರದ ಕುಂಬಾರಕೆರೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಜಮಖಂಡಿ ಶಾಸಕ ಜಗದೀಶ್ ಗುಡುಗುಂಟಿಯವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಕೂಡ ಗಿಡ ಮರಗಳನ್ನು ಬೆಳೆಸುವತ್ತ ಚಿಂತನೆ ನಡೆಸಬೇಕು. ಗಿಡ ಮರ ಪರಿಸರ ಉಳಿದರೆ ಮಾತ್ರ ನಾವು ನೀವೆಲ್ಲ ಬದುಕಲು ಸಾಧ್ಯ. ಮುಂದಿನ ಪೀಳಿಗೆಗೆ ಒಳ್ಳೆಯ ವಾತಾವರಣ ಇಟ್ಟು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಕಿವಿಮಾತು ಹೇಳಿದರು. ಈ ವೇಳೆ ನಗರಸಭೆ ಕಮಿಷನರ್ ಲಕ್ಷ್ಮಿ ಅಷ್ಟಗಿ, ಜಮಖಂಡಿ ಶಹರ ಪೊಲೀಸ್ ಠಾಣೆ PSI ಕಿಲಾರಿ, ನಗರಸಭೆ ಸದಸ್ಯರಾದ ಕುಶಾಲ್ ವಾಗ್ಮೋರಿ ಸೇರಿದಂತೆ ಇನ್ನೂ ಹಲವು ಮುಖಂಡರು, ಗಣ್ಯರು, ಅಧಿಕಾರಿಗಳು, ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ಭರತೇಶ್ ಪಾನಕನವರ್, ಜಮಖಂಡಿ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸ್ವಯಂ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳು ಹಮ್ಮಿಕೊಂಡಂಥ ಈ ಒಂದು ವೃಕ್ಷ ನೆಡುವ ಕೆಲಸ ಇವತ್ತಿನಿಂದ ಪ್ರಾರಂಭ ಆಗಿದೆ. ಈ ಒಂದು ವೃಕ್ಷ ನೆಡುವ ಸಮಾರಂಭದಲ್ಲಿ ಉಪಸ್ಥಿತಿರುವ ತಹಸೀಲ್ದಾರರಾದಂತಹ ನಮ್ಮ ಮಕ್ಕೋಜಿಯವರೇ ಹಾಗೂ ಪೌರಾಯುಕ್ತರಾದಂತಹ ಲಕ್ಷ್ಮೀ ಅಷ್ಟಗಿಯವರೇ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಯವರೇ ಮತ್ತು ಎಲ್ಲ ಪತ್ರಕರ್ತರೇ ಮತ್ತು ಎಲ್ಲ ಇಲಾಖೆಗಳ ಸಮಸ್ತ ಅಧಿಕಾರಿಗಳೇ, ಸಿಬ್ಬಂದಿಗಳೇ ಮತ್ತು ಎಲ್ಲ ಸಮಸ್ತ ನನ್ನ ಜನತೆ ಬಂಧುಗಳೇ, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿನಮಾನದಲ್ಲಿ ಇದು ಬಹಳ ಪ್ರಾಮುಖ್ಯವಾದದ್ದು. ಇವತ್ತು ಮಳೆ ಬೆಳೆ ಸರಿಯಾದ ಕಾಲಕ್ಕೆ ಬರಬೇಕು ಮತ್ತು ವಿಶ್ವ ತಾಪಮಾನ ಕೂಡ ನಿಯಂತ್ರಣದಲ್ಲಿ ಇರಬೇಕು. ಇವತ್ತು ನೋಡಿದಾದರೆ ಪ್ರತಿ ವರ್ಷ 0.04 ಡಿಗ್ರಿ ಹೆಚ್ಚಾಗ್ತಾ ಬಂದಿದೆ ಅಂತ ಎಲ್ಲ ಕಡೆ ನೋಂದಣಿ ಆಗಿದೆ. ಇವತ್ತು ಉತ್ತರ ಭಾರತದಲ್ಲಿ ಕೂಡ ಇವತ್ತು 52 ಡಿಗ್ರಿ ಮಟ್ಟ ಹೋಗಿ ಬಹಳ ಸಾವಿರಾರು ಜನ ಸತ್ತಿದ್ದು ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಏನೋ ಒಂದು ವರುಣನ ಕೃಪೆಯಿಂದ ಇವತ್ತು ಮುಂಗಾರ ರೋಣಿ ಮಳೆ ಏನಂತಾರ ಇವತ್ತು ಪ್ರಾರಂಭ ಸಕಾಲದಲ್ಲಿ ಆಗಿದ್ದಕ್ಕಾಗಿ ನಾವೆಲ್ಲರೂ ಸಂತೋಷ ಪಡುವಂಥದ್ದಾಗಿದೆ. ಇವೆಲ್ಲವೂ ಕಾರಣ ಗಿಡಗಳು. ಈ ಗಿಡಗಳು ಸಾಕಷ್ಟು ಪ್ರಮಾಣ ಇದ್ದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯತೆ ಇದೆ. ಜೀವಕ್ಕೆ ಬೇಕಾಗೋದು ಆಕ್ಸಿಜನ್ನು ಮತ್ತು ಹವೆಯ ನಿಯಂತ್ರಣ ಮತ್ತು ಈ ಒಂದು ಮಳೆ ಬರುವಣಿಗೆ ಮತ್ತು ಬಂದ ನೀರನ್ನು ಹಿಡಿದುಕೊಳ್ಳುವ ಇವೆಲ್ಲ ಕಾರ್ಯ ಇವತ್ತು ಗಿಡಗಳು ಬಹಳಷ್ಟು ಪ್ರಮಾಣದಲ್ಲಿ ಮಾಡ್ತಾವೆ. ಆದ್ದರಿಂದ ಈ ವೃಕ್ಷ ನೆಡುವುದು ಅತಿ ಅವಶ್ಯಕವಾದ್ದರಿಂದ ಇವತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಕೂಡಿ ಸ್ವಯಂವಾಗಿ ಸರ್ಕಾರದ ಏನೋ ಆದೇಶ ಇಲ್ಲದೇ ಇದ್ದು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಸಮಸ್ತ ಜನತೆಯ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆದರೆ ಸಮಸ್ತ ಜನತೆಯ ಆದ್ಯ ಕರ್ತವ್ಯ ಈ ಹೂವನ್ನು ಬಚಾವ್ ಮಾಡ್ಕೊಂಡು ಹೋಗ್ಬೇಕು, ಉಳಿಸ್ಕೊಂಡು ಹೋಗ್ಬೇಕು. ಸಾಧ್ಯ ಆದವರು ಬಂದು ನೀರನ್ನು ಹಾಕಬೇಕು ಮತ್ತು ಯಾವ್ರೆ ದನಕರು ತಿಂತಿದ್ದರೆ ಅದನ್ನು ಹೊಡೆದು ಹಾಕಬೇಕು. ಇದಕ್ಕೂ ಎಲ್ಲಕ್ಕೂ ಪ್ರೊಟೆಕ್ಷನ್ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ. ಅದರಲ್ಲಿ ಉಪಯುಕ್ತವಾದ ಗಿಡಗಳನ್ನು ಮಾತನಾಡಬೇಕು. ಯಾವುದೇ ಗಿಡ ನೆಟ್ಟು ಹೋಗಬಾರ್ದು. ಉಪಯುಕ್ತವಾದ ಜನರಿಗೆ ಆಯಿತು ಮತ್ತು ಎಲ್ಲರಿಗಾಯಿತು ಇದೊಂದು ಎಲ್ಲರಿಗೂ ಸಮರ್ಪಕವಾದ ಗಿಡಗಳು ನೆಡಬೇಕು. ಹೆಚ್ಚಾಗಿ ಬೇವಿನ ಮರ ಮತ್ತು ಮಾಗಣಿ ಅಂಥವು ಮತ್ತು ಪೇರು ಅಂತ ಕೆಲವೊಂದು ಕಡೆ ಹಾಕ್ತಾರೆ ಅಂತಾರೆ, ಅದು ಹಾಕಬಹುದು. ಹೀಗಾಗಿ ಒಳ್ಳೆ ಸಿಲೆಕ್ಟಿವ್ ಆಗಬೇಕಂತ ಹೇಳ್ತಾನೆ. ಈ ಒಂದು ಸಂದರ್ಭದಲ್ಲಿ ಬಂದ ಎಲ್ಲ ಪತ್ರಕರ್ತರು ಕೂಡ ನಾನು ಅಭಿನಂದಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸಿ 2 ಮಾತು ಮುಗಿಸ್ತಾ ಇದ್ದೇನೆ.